ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನಶ್ರೀ ಪೂಜಾರಿ. ವೀಕ್ಷಕರು, ಈಗಾಗಲೇ ನಟ ದರ್ಶನ್ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ, ಮುದ್ದೆ ಮುರಿತಾ ಇದ್ದಾರೆ, ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಒಂದ್ ಕಡೆ ದರ್ಶನ್ ತೂಕ ಇಳಿಕೆ ಆಗಿದೆಯಂತೆ, ಮನೆಯೂಟ ಬೇಕು ನನಗೆ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ವೈರಲ್ ಫೀವರ್ ನಿಂದ ಬಳಲ್ತಾ ಇದ್ದೀನಿ, ದಯವಿಟ್ಟು ನನಗೆ ಮನೆಯೂಟವನ್ನು ಕೊಡಿ ಅಂತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಕೋರ್ಟ್ ನಿರಾಕರಣೆ ಮಾಡಿದೆ ದರ್ಶನ್ಗೆ ಮನೆಯೂಟವನ್ನ ಕೊಡುವಂಥದ್ದಕ್ಕೆ. ಹಾಗಾಗಿ ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಆಗಿರುವಂತದ್ದು ಒಂದ್ ಕಡೆ. ಇನ್ನೊಂದ್ ಕಡೆ ಜಾಮೀನು ಅರ್ಜಿ ಇನ್ನು ದರ್ಶನ್ ಪರ ವಕೀಲರು ಕೂಡ ಅಪ್ಲೈ ಮಾಡಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಇನ್ನೊಂದ್ ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ನನ್ನ ಸಹೋದರ ಅಥವಾ ನನ್ನ ಪತಿಯನ್ನ ಹೇಗಾದ್ರೂ ಮಾಡಿ ಈ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಒಂದಲ್ಲ ಒಂದು ದಾರಿ, ಯಾವ ದಾರಿ ಸಿಗತ್ತೆ ಅಂತ ಹುಡುಕ್ತಾ ಇದ್ದಾರೆ. ಮೊನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ದರ್ಶನನ ಈ ಸಂಕಷ್ಟದಿಂದ ಪಾರು ಮಾಡಪ್ಪ ಅಂತ ದೇವರ ಬಳಿ ಪ್ರಾರ್ಥನೆಯನ್ನ ಸಲ್ಲಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬರ್ತಾರೆ. ಅದಾದ ಮೇಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೇನೆ ದಿನಕರ್ ತೂಗುದೀಪ್ ಇವರಿಬ್ರು ಕೂಡ ಪರಪನಾಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾರೆ. ತಾಯಿ ಕೂಡ ಹೋಗಿ ಭೇಟಿ ಮಾಡ್ತಾರೆ. ಒಂದಷ್ಟು ಮಗನಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾರೆ, ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೂ ಕೆಲ ನಟಿಯರು ಕೂಡ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ, ಜೈಲಲ್ಲಿ ಭೇಟಿಯಾಗುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ವಾರಕ್ಕೆ 2 ದಿನ ಭೇಟಿ ಹಿನ್ನೆಲೆ ಕೆಲ ನಟಿಯರಿಗೆ ಭೇಟಿ ಆಗದೆ ವಾಪಸ್ ಬಂದಿದ್ದಾರೆ. ಇದು ಒಂದ್ ಕಡೆ. ಈಗ ಏನಪ್ಪಾ ಅಂತಂದ್ರೆ, ಇವತ್ತು ನಡೆದಿರುವಂತಹ ಬೆಳವಣಿಗೆ, ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ನಿನ್ನೆ ರಾತ್ರಿ ತೆರಳಿದ್ದಾರೆ, ದರ್ಶನ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ನವಚಂಡಿಕಾ ಹೋಮವನ್ನ ಯಾಗವನ್ನ ನಡೆಸ್ತಾ ಇದ್ದಾರೆ. ಯಾಕಾಗಿ ಅಂತಂದ್ರೆ ದರ್ಶನ ಈ ಒಂದು ಸಂಕಷ್ಟದಿಂದ ಪಾರು ಮಾಡಬೇಕು, ಹರಕೆಯನ್ನ ಹೊತ್ತಿದ್ರಂತೆ. ಈ ಹರಕೆಯನ್ನ ಪೂರ್ಣಗೊಳಿಸುವಂತಹ ಸಲುವಾಗಿ ನಿನ್ನೆ ಸಂಜೆ ಅಷ್ಟೇ ಉಡುಪಿಯ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ಆಗಮಿಸಿರುವಂತದ್ದು. ಪೂಜೆ ಪುನಸ್ಕಾರಗಳು ಈಗಾಗಲೇ ಅಲ್ಲಿ ಆಗಿದೆ. ಇನ್ನು ಒಂದ್ ಕಡೆ ನೋಡೋದಾದ್ರೆ, ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಇವರಿಗೆ ಈಗಾಗಲೇ ದರ್ಶನ್ಗೂ ದಿನಕರ್ಗೂ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿ ಅವ್ರ ಮಧ್ಯೆ ಮನಸ್ತಾಪ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ತಮ್ಮ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಸಹೋದರ ಅವರ ಸಪೋರ್ಟ್ ಆಗಿ ನಿಂತಿರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತು ದಿನಕರ್ ತೂಗುದೀಪ್ ಏನ್ ಮಾಡಿದ್ದಾರೆ, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ. ಚಾಮುಂಡಿ ದೇವಿಯ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂತದ್ದು ಒಂದ್ ಕಡೆ. ಇದೆಲ್ಲದರ ಮಧ್ಯೆ ಈಗ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಏನಪ್ಪಾ ಅದು ಅಂತಂದ್ರೆ, ದರ್ಶನ್ 3 ತಿಂಗಳಿನಲ್ಲಿ ಜೈಲಿನಿಂದ ಹೊರಗೆ ಬರ್ತಾರಂತೆ ಅಂತ. ಇದು ಹೇಳಿರುವಂಥದ್ದು ಯಾವುದೇ ಪೊಲೀಸರಲ್ಲ, ಯಾವುದೇ ಕೋರ್ಟ್ ಅಲ್ಲ, ಬದಲಾಗಿ ಒಂದು ದೇವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಕೊಪ್ಪಳದ ಕನಕಗಿರಿಯಲ್ಲಿರುವಂತಹ ಕೌಡೆ ಪೀರ ಲಾಲ್ ಸಾಬ್ ದೇವರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇತ್ತು. ಈಗಂತೂ ದರ್ಶನ್ ಅಭಿಮಾನಿಗಳು ಯಾವುದೇ ಜಾತ್ರಾ ಮಹೋತ್ಸವ ಆಗ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮವಾಗ್ಲಿ, ಮೊನ್ನೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮವನ್ನ ಅಟೆಂಡ್ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಹೋದಂತಹ ಸಂದರ್ಭದಲ್ಲಿ ಡಿ ಬಾಸ್ ಅಂತ ಘೋಷಣೆ ಕೂಗಿದ್ರಂತೆ. ಅವರ ಅಭಿಮಾನಿಗಳು ನಮ್ಮ ಡಿ ಬಾಸ್ ನ ಯಾವಾಗ ರಿಲೀಸ್ ಮಾಡಿಸ್ತೀರಾ, ಯಾವಾಗ ರಿಲೀಸ್ ಭಾಗ್ಯ ಸಿಗತ್ತೆ ಅಂತ ಕೇಳಿದ್ರಂತೆ. ಹಾಗಾಗಿ ಇಲ್ಲಿ ದೇವರ ಜಾತ್ರಾ ಮಹೋತ್ಸವದಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ದರ್ಶನ್ ರಿಲೀಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡೋಕೆ ಶುರು ಮಾಡಿದ್ದಾರೆ. ಇಲ್ಲೂ ಕೂಡ ಕೊಪ್ಪಳದ ಕನಕಗಿರಿಯಲ್ಲಿ ಕೌಡೆ ಪೀರ ಲಾಲ್ ಸಾಬ್ನ ಜಾತ್ರಾ ಮಹೋತ್ಸವ ಆಗ್ತಾ ಇರತ್ತೆ. ಈ ಜಾತ್ರಾ ಮಹೋತ್ಸವದಲ್ಲಿ ದರ್ಶನ್ ಅಭಿಮಾನಿಗಳು ಒಂದು ಪ್ರಶ್ನೆಯನ್ನ ಇಡ್ತಾರೆ, ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ, ಈ ಸಂಕಷ್ಟದಿಂದ ದರ್ಶನ್ ಯಾವಾಗ ಪಾರ್ ಆಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಮಾಡಿದಾಗ ಕೌಡೆ ಪೀರ ಲಾಲ್ ಸಾಬ್ ಭವಿಷ್ಯವನ್ನು ನುಡಿದಿದ್ದಾರೆ. ಏನಪ್ಪಾ ಅಂತಂದ್ರೆ, ಇನ್ನೊಂದು 3 ತಿಂಗಳಿನಲ್ಲಿ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗತ್ತಂತೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ಅಭಿಮಾನಿಗಳು ಬಹಳಷ್ಟು ಖುಷಿಯಿಂದ ಇದ್ದಾರೆ. ಯಾಕಂದ್ರೆ ಇದೇ ಕೊಪ್ಪಳದ ಕನಕಗಿರಿಯ ಕೌಡೆ ಪೀರ ಲಾಲ್ ಸಾಬ್ ದೇವರು ಏನಿದ್ದಾರೆ, ಇವರು 2019ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಜೈಲಿಗೆ ಹೋಗ್ತಾರೆ. ಹಾಗೇನೆ ಅವರ ರಿಲೀಸ್ ಕುರಿತಂತೆ, ಅವರ ಬಿಡುಗಡೆಯ ಕುರಿತಂತೆಯೂ ಕೂಡ ಈ ದೇವರು ಭವಿಷ್ಯವನ್ನು ನೋಡ್ತಿದ್ರು. ಅದು 100ಕ್ಕೆ 100% ಸತ್ಯ ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಆ ವಿಚಾರ ಸತ್ಯ ಆದಾಗ ಡಿ.ಕೆ. ಶಿವಕುಮಾರ್ ಅವರು ಹೊರಗೆ ಬರುವಂತಹ ದಿನಾಂಕವನ್ನ, ತಿಂಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಅದು ನಿಜ ಆಗಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ನಿಜ ಆದಾಗ ದರ್ಶನ್ ವಿಚಾರದಲ್ಲೂ ಕೂಡ ಇದು ನಿಜ ಆಗೇ ಆಗತ್ತೆ. 3 ತಿಂಗಳಿನಲ್ಲಿ ನಮ್ ಡಿ ಬಾಸ್ ವಾಪಸ್ ಬರ್ತಾರೆ ಜೈಲಿಂದ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ನೋಡೋಣ ದರ್ಶನ್ ವಿಚಾರ ಎಲ್ಲಿವರೆಗೂ ಬಂದು ನಿಲ್ಲತ್ತೆ, ಪ್ರಕರಣ ಎಲ್ಲಿವರೆಗೂ ಬಂದು ನಿಂತಿದೆ, ಏನೆಲ್ಲ ತನಿಖೆ ಆಗತ್ತೆ, ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಸಲ್ಲಿಕೆ ಆಗತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ.